ಇಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲ ಪರಮ ಪೂಜ್ಯರು, ಇಡೀ ನಾಡಿನ ಅತ್ಯಂತ ಬಸವಪರವಾದ ವೈಚಾರಿಕ ಕೇಂದ್ರದ ನೆಲೆಯಾಗಿರ್ತಕ್ಕಂಥ ಮಠವಾಗಿರ್ತಕ್ಕಂಥ ಗದಗಿನ ತೋಂಟದಾರ್ಯ ಮಠದ ಶ್ರೀ ಶ್ರೀ ಜಗದ್ಗುರು ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿಗಳವರ ಅಡಿದಾವರಗಳಿಗೆ ನಾನು ಮೊದಲು ನಮಸ್ಕರಿಸ್ತಾ, ಇವತ್ತು ಡಾಕ್ಟರ್ ಎಂ ಕಲಬುರ್ಗಿ ಪ್ರಗತಿಪರ ಚಿಂತಕ ಪ್ರಶಸ್ತಿಯನ್ನು ಸ್ವೀಕರಿಸುವುದರ ಮೂಲಕ ಬಸವ ಅಂತಾರಾಷ್ಟ್ರೀಯ ಪ್ರತಿಷ್ಠಾನಕ್ಕೊಂದು ಹಿರಿಮೆಯನ್ನ ಗರಿಮೆಯನ್ನ ತಂದುಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಗೆ ನಾನು ನಮಸ್ಕರಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ 100 ಜಗದ್ಗುರುಗಳಿಗೆ ಸಮಾನಾಗಿರ್ತಕ್ಕಂಥವ್ರು, 1000 ಚಿಂತಕರಿಗೆ ಸಮಾನರಾಗಿರ್ತಕ್ಕಂಥವ್ರು. ಯಾವ ರೀತಿಯಾಗಿ ಬಸವಣ್ಣ ಕೆಲವು ವಚನಗಳಲ್ಲಿ ಅವ್ರ ಸಮ ಇವ್ರ ಸಮ ಅಂತ ಹೇಳ್ತಾರೋ ಆ ರೀತಿ ಎಲ್ಲರಿಗೂ ಸಮನಾಗಿರ್ತಕ್ಕಂಥವ್ರು. ಈ ನಾಡಿನ ಹಳ್ಳಿಗಳಲ್ಲಿ ಶರಣ ಚಿಂತನೆಯನ್ನ ಬಿತ್ತಿದಂತ ಮಹಾಪುರುಷ ಅಂತ ಅಂದ್ರೆ ಸನ್ಮಾನ್ಯ ಡಾಕ್ಟರ್ ಗುರು ಚನ್ನಬಸಪ್ಪ ಅವರೇ. ಹಾಗೆಯೇ ಮೂರ್ತಿಗಳು ಎಲ್ಲಿ ಬೇಕಾದ್ರೂ ಸ್ಥಾಪಿಸ್ಬೋದು, ಲಂಡನ್ ಅಲ್ಲಿ ಬೇಕಾದ್ರೂ ಸ್ಥಾಪಿಸ್ಬೋದು, ಅಮೆರಿಕಾದಲ್ಲಿ ಬೇಕಾದ್ರೂ ಸ್ಥಾಪಿಸ್ಬಿಡ್ಬೋದು, ದುಡ್ಡಿದ್ರೂ ಸ್ಥಾಪಿಸ್ಬೋದು, ಇಲ್ಲಾಂದ್ರೆ ದುಡ್ಡನ್ನ ವಸೂಲಿ ಮಾಡಿ ಸ್ಥಾಪಿಸ್ಬಿಡ್ಬೋದು. ಆದ್ರೆ ಬಸವ ಚಿಂತನೆಗಳನ್ನ ಪ್ರಸಾರ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅಂತಹ ಬಸವ ಚಿಂತನೆಗಳನ್ನ ಇಡೀ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಇಂಗ್ಲೆಂಡ್ನಲ್ಲಿ ಇನ್ನೂ ಅನೇಕ ಪ್ರದೇಶಗಳಲ್ಲಿ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಬಸವ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವಯ್ಯ ಅವರೇ. ಹಾಗೆಯೇ ಇವತ್ತು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಅಂದ್ರೆ ವೀರಣ್ಣ ರಾಜೂರಾವ್ ಅವರು ಮತ್ತು ಪ್ರೊಫೆಸರ್ ಮಹಾದೇವಪ್ಪ ಇವರಿಬ್ಬರು ಇವತ್ತೇನಾದ್ರು ಬಸವ ಸಾಹಿತ್ಯ ನಮ್ಮ ಕಲಬುರ್ಗಿಯವರ ನಂತರದ ದಿನಗಳಲ್ಲಿ ಅದೊಂದು ಸಂಶೋಧನೆ ಆಗಿರಲಿ, ಚಿಂತನೆಗಳಾಗಿರಲಿ, ಅದಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥ ಮಹಾಪುರುಷ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ವೀರಣ್ಣ ರಾಜೂರಾವ್ ಅವರು ಹಾಗೂ ಮಹಾದೇವಪ್ಪ ಅವರು. ಅವ್ರಿಗೆ ಈ ವರ್ಷ ಬಸವ ಪುರಸ್ಕಾರ ಬಂದಿರ್ತಕ್ಕಂಥದ್ದು ಇಡೀ ಧಾರವಾಡ ಜಿಲ್ಲೆಗೆ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಬಸವಾಭಿಮಾನಿಗಳಿಗೆ ಸಂದಿರ್ತಕ್ಕಂಥ ಒಂದು ದೊಡ್ಡ ಗೌರವ ಅಂತ ನಾನಾದ್ರೂ ಭಾವಿಸಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಕಾರ್ಯಕ್ರಮಕ್ಕೆ ಹೊರಡಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ BL ಪಾಟೀಲ್ ರವರೇ ಮತ್ತು ಈ ಕಾಲೇಜಿನ ಪ್ರಾಂಶುಪಾಲರು, ನಮ್ಮೆಲ್ಲರಿಗೂ ಕೂಡ ಹಿತೈಷಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಶಿಧರ್ ಲೋಡ್ಕರ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಜನ ಮುಂದೆಗಳು ಇಲ್ಲಿಗೆ ಆಗಮಿಸಿದಿರಿ. ನಿಮ್ಮೆಲ್ಲರಿಗೂ ನಾನು ಪ್ರೀತಿಯ